ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಈ ನಿನಾನಿಗೆ ಬೇನೆ ಏನೋ ಜಾಣೆನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಈ ನಿನಾನಿಗೆ ಬೇನೆ ಏನೋ ಜಾಣೆನ ಚಾರುತಂತ್ರಿಯ ಚರಣ ಚರಣದ ಘನಘನಿತ ಚತುರಸ್ವನ ಹತವೋ ಹಿತವೋ ಅನಾಹತ ಮಿತಿಗೆ ಮಿತೀತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನ ಈ ನಿನಾನಿಗೆ ಬೇನೆ ಏನೋ ಜಾಣೆನ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದೊಡನೆ ಜನಪದ ಸಾಹಿತ್ಯವನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಬಂದಂಥ ನಮ್ಮ ಜಾನಪದ ನೃತ್ಯ ಗಾಯಕರಿಗೂ ದೊಡ್ಡಾಟದ ಕಲಾವಿದರಿಗೂ ಜನಪದ ಹಾಡುಗಾರರಿಗೂ ಮತ್ತು ಶಾಸ್ತ್ರೀಯ ಸಂಗೀತಗಾರರಿಗೂ ಯಾವುದೂ ನಾವು ಹಿಂದು ಮುಂದೆ ನೋಡಲಾರದು. ಎಲ್ಲರೂ ಸಾಹಿತಿಗಳು, ಎಲ್ಲರೂ ಕವಿಗಳು, ಎಲ್ಲರಿಗೆ ನಮ್ಮ ಗೌರವ ಇರಬೇಕು ಅನ್ನುವಂಥ ದೂರದೃಷ್ಟಿ ಇಟ್ಟುಕೊಂಡು CS ಮಾದೇವ್ ಪಾಟೀಲ್ ಅವರು ಇವತ್ತು ಆ ಕಲಾವಿದರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಪತ್ರಗಳನ್ನು ಕೊಡುವ ಏರ್ಪಾಡು ಮಾಡ್ಯಾರ. ಇವತ್ತು ಸನ್ಮಾನಕ್ಕಿಂತಲೂ ಪ್ರಶಸ್ತಿ ಪತ್ರ ಭಾಳ ದೊಡ್ಡದು. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪತ್ರ ಮೊದಲು ನೋಡ್ತಾರೆ. ಆ ಪತ್ರ ಸಾಕ್ಷಿ ಎಷ್ಟು ಮಂದಿ ಹೇಳಿದ್ರು ಸಾಕ್ಷಿ ಹೇಳುವುದಿಲ್ಲ. ಯಾಕಂದ್ರೆ ಸುಳ್ಳು ಹೇಳಿ ಪ್ರಶಸ್ತಿ ತಗೊಂಡು ಭಾಳ ಜನ ಯಾರನ್ನು ಕೇಳಬೇಕು, ಯಾರು ಬಿಡಬೇಕು. ನಿಮ್ಮಲ್ಲಿ ಪ್ರಶಸ್ತಿ ಇರ್ತದೆ, ಅದು ಮಾತಾಡ್ತಾರೆ. ಅದ್ರ ಮೇಲೆ ದೊಡ್ಡವ್ರ ಸಹಿ ಇರ್ತದೆ. ಆ ಸಹಿ ಭಾಳ ಒಂದು ಬೆಲೆ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಂತ ಇದು ನಡೀತಾ ಇದೆ. ಈಗ ಈ ಪ್ರಾಸ್ತಾವಿಕ ಇದು ಒಂದು 5 ನಿಮಿಷ ಆಯಿತು. ನಮ್ಮ ಮಾದೇವ್ ಪಾಟೀಲ್ ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡಬೇಕು ಅನ್ನುವಂಥ ವಿಷಯದ ಮೇಲೆ ನಿಮಗೆ ತಿಳಿಸೀನಿ. ನಾವು ಅವರಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟಿದ್ದಾದರೆ ಈ ಜನಪದ ಸಾಹಿತ್ಯ ಉಳಿದು ಬೆಳೆಯುತ್ತದೆ. ಇನ್ನೊಂದು ಮಾತು ಹೇಳ್ತೇನೆ, ಜನಪದ ಸಾಹಿತ್ಯ ಉಳಿತದ ಬೆಳೀತದ ಅನ್ನೋದು ಹೇಳುವುದಿಲ್ಲ. ಇವೆಲ್ಲವೂ ಯಾವ ಶಾಲೆಯಲ್ಲಿ ಯಾರೂ ಕಲ್ತು ಬಂದಂಥ ಹಾಡುಗಳಲ್ಲ, ಯಾರೂ ಕಾಳು ಹಾಕಿ ಉಳಿಸಿ ಹಿಂಗೆ ನಿಮಗೆ ಹೆಜ್ಜೆ ಹಾಕಬೇಕು ಅಂತ ಹೇಳಿ ಕಲಿಸಿದವರಲ್ಲ. ಇದು ಯಾವ ಪ್ರಕಾರವಾಗಿ ನಮ್ಮ ರೇಣುಕಾಚಾರ್ಯರು ಉದ್ಭವಲಿಂಗ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಜನರ ಮಧ್ಯದಲ್ಲಿ ಉದ್ಭವಲಿಂಗಾಗಿ ಹುಟ್ಟಬೇಕು ಜನಪದ ಸಾಹಿತ್ಯ. ಯಾವ ಕೈ ಹಿಡಿದು ತರಿಸಿಲ್ಲ, ಯಾವ ಕೈ ಹಿಡಿದು ಬರೆಸಿಲ್ಲ, ಕರ್ನಾಟಕಕ್ಕೆ ತಾನೇ ಬರೆದಿತ್ತು. ಈ ಜನಪದ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳು, ಜೀವನ ಹೆಂಗೆ ನಾವು ಬದುಕನ್ನು ಹೆಂಗೆ ಕಟ್ಟಿಕೊಳ್ಳಬೇಕು, ಬದುಕನ್ನು ಹೆಂಗೆ ನಾವು ನಡೆಸಬೇಕು
ಕಷ್ಟದಲ್ಲಿಯೂ ಸಾಹಿತ್ಯ ಹುಟ್ಟಿದ, ಸಂಕಟದಲ್ಲಿಯೂ ಸಾಹಿತ್ಯ ಹುಟ್ಟಿದ, ಸಂಭ್ರಮದಲ್ಲಿಯೂ ಸಾಹಿತ್ಯ ಹುಟ್ಟಿದ ಈ ಜನಪದ ಸಾಹಿತ್ಯ. ಅಂತ ಒಂದು ಸಾಹಿತ್ಯ ಎಂದು ಅಳಿಯುವುದಿಲ್ಲ, ಎಂದು ಅದು ನಾಶ ಆಗುವುದಿಲ್ಲ. ಯಾಕಂದ್ರೆ ಉದ್ಭವದಿಂದದ ಯಾವ ಶಾಲೆಯಲ್ಲಿಯೂ ಯಾರು ಕಲಿತು ಅದನ್ನು ಮಾಡ್ಕೊಂಡು ಬಂದರು. ಅದಕ್ಕಾಗಿ ಈ ಜನಪದ ಸಾಹಿತ್ಯ ಬದುಕಿನ ಸಾಹಿತ್ಯ, ಜನಪದ ಸಾಹಿತ್ಯ ಜನರ ಸಾಹಿತ್ಯ, ಜನಪದ ಸಾಹಿತ್ಯ ನಮ್ಮ ನಿಮ್ಮೆಲ್ಲರ ಸಾಹಿತ್ಯ. ಅದಕ್ಕಾಗಿ ಇಲ್ಲಿ ಹೆಚ್ಚು ಜೀವನದ ಮೌಲ್ಯದೊಡನೆ ಈ ಜನಪದ ಸಾಹಿತ್ಯದಲ್ಲಿ ಆಧ್ಯಾತ್ಮದ ಹೊರಡುವುದ, ಆಧ್ಯಾತ್ಮದ ಸೊಡುವುದ ಬರೀ ಇಲ್ಲಿ ಕೇವಲ ದುಡಿದು ಸಾಯುವುದಿಲ್ಲ. ಒಬ್ಬ ಆ ಕಲಾವಿದರ ಬದುಕು ಯಾವ ರೀತಿಯಾಗಿರಬೇಕು ಅನ್ನುವಂಥ ಕಟ್ಟಿಕೊಟ್ಟಂಥ ಈ ಬದುಕು, ಈ ಕಲೆ ಮನುಷ್ಯನನ್ನ ಸಾಕ್ಷಾತ್ಕಾರದ ಕಡೆಗೆ ಒಯ್ತಿದ್ರು. ಎಂಥ ಕನಸು ಕಾಣ್ತಿದ್ರು ಅಂತಂದ್ರೆ, ಹೂವಿನ್ಯಾಗ ಕುದಿಗ್ಯಾನ, ಮಾರ್ಯಾಗ ಮನಿಗ್ಯಾನ, ಮೊಗ್ಯಾಗ ಕಣ್ಣ ತೆರೆದಾನ, ಮೊಗ್ಯಾಗ ಕಣ್ಣ ತೆರೆದಾನ ಲಿಂಗಯ್ಯ, ಎತ್ತು ನೋಡಲಿಗೆ ಬಯಲ, ಎತ್ತು ನೋಡಲಿಗೆ ಬಯಲ. ಇದು ಸಾಕ್ಷಾತ್ಕಾರ. ಇಂಥ ಸಾಕ್ಷಾತ್ಕಾರಕ್ಕೆ ಕರೆದೊಯ್ಯುವುದು ಯಾವುದು? ಸಾಹಿತ್ಯವೇ ಜನಪದ ಸಾಹಿತ್ಯ. ನೋಡಿ, ಜನಪದ ಸಾಹಿತ್ಯದೊಳಗೆ ಜೀವನ ಮೌಲ್ಯಗಳು ಅದಾವ ಮತ್ತು ಆಧ್ಯಾತ್ಮದ ಹೊರವು ಐತಿ. ಈಗ ಒಂದು ವಿಷಯ ಅವರ ಹಾಡಿನಲ್ಲೇ ಹೇಳ್ತೀನಿ, ನಾನು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ. ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ, ನಮ್ಮಪ್ಪನೆತ್ತ 16. ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ, ನಮ್ಮಪ್ಪನೆತ್ತ 16. ನಮ್ಮಪ್ಪನೆತ್ತ 16 ಬರುವಾಗ ನಮ್ಮೂರ ಗಸಿ ತೆರೆದಾವ, ನಮ್ಮೂರ ಗಸಿ ತೆರೆದಾವ. ಇದು ಹಾಡಲಿಕ್ಕೆ ಕೇಳಲಿಕ್ಕೆ ಹೊರನೋಟ ಆಗಿದ್ರೆ ಒಳನೋಟಿಗೆ ಎಷ್ಟು ಚಂದದ. ಅಣ್ಣನ ಆರೆತ್ತ ಕಾಮ ಕ್ರೋಧ ಮೋಹ ಮದ ಮತ್ಸರ ಈ ದುಷ್ಟ ಗುಣಗಳು ಈಗ ಆರೆತ್ತಗಳಾಗಿ ದುಡಿಯಕತ್ತವು. ಅಧ್ಯಾತ್ಮ ಇದು. ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ, ಅಣುಮಲ ಮಾಯಮಲ ಕಾಮಿಕ ಮಲಗಳು ಈ 3 ಮಲತ್ರಗಳು ಮನುಷ್ಯನ ಕಾಟಕತ್ಯವು. ನೋಡಿ ಅವರ ಕಲ್ಪನೆ ಹಂಗೆ. ಅಣ್ಣನ ಆರೆತ್ತ ತಮ್ಮನ ಮೂರೆತ್ತ, ನಮ್ಮಪ್ಪನೆತ್ತ 16. ನಮ್ಮಪ್ಪನೆತ್ತ 16 ಅಂತಂದ್ರೆ 10 ಕೆಟ್ಟ ಗುಣಗಳದಾವ, ದುಷ್ಟ ಗುಣಗಳು. ಅದರಂತೆ 6 ಒಳ್ಳೆಯ ಗುಣಗಳದಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇಂಥವು 16 ಗುಣಗಳ ಕೂಡಿಕೊಂಡು ಈ ಯಂತ್ರಗಳು ಗೆಲ್ ಅಂತ ಬರುವಂತಾಗ ನಾವು 3 ಅಕ್ಷರ ತೆರೆದಿರ್ತಂತೇಳಿ ನಮ್ಮ ಜಾನಪದ ಗಟ್ಟಿ ಸುಂದರವಾಗಿ ಕಾಡ್ತಾ ಇದ್ದಾರೆ. ಇದು ಜನಪದ. ಯಾಕೆಂದು ಎಲ್ಲರನ್ನು ಕೇಳಿದೆ, ಕಾಯದ ಹಾರ ಕೆಡಿಬೇಡಿ, ಕಾಯದ ಹಾರ ಕೆಡಿಬೇಡಿ ಅತ್ತಳ ಹೆಪ್ಪ ಮುರುಘಾಲ ಕುಡಿಸೇನ, ಹೆಪ್ಪ ಮುರುಘಾಲ ಕುಡಿಸೇನ. ಮಗು ಯಾಕೆ ಹೇಳ್ತದ ಅಂದ್ರೆ ಹಸಿದ್ರ ಹೇಳ್ತದ, ಹಸಿದಿಲ್ಲ ಅಂದ್ರೆ ಅಳೆಯಂಗಿಲ್ಲ, ಅದು ಆಡ್ಬೇಕು. ಅದಕ್ಕಾಗಿ ಯಾಕೆ ಅಳತಾಡೋದು ಎಲ್ಲರನ್ನೂ ಕೇಳಿ, ಕಾಯದ ಹಾಲ ಕೆಡಿಬೇಡ. ನೋಡಿ, ಯಾವ ಮಹಾಕವಿಗೂ ಗೊತ್ತಾಗದಂತಹ ವಿಷಯ ಈಗ ತಾಯಿ ಎಂತ ಸುಂದರವಾಗಿ ಕಟ್ಟಿಕೊಡ್ತಾರೆ. ಕಾಯದ ಹಾಲು ಕೆಡಿಬೇಡಿ. ಕಾಯದ ಹಾಲು ಯಾವ ಕಾಯಿದ ಮ್ಯಾಲ ಹಾಲಿಗೆ ಕೆಡಿ ಬರ್ತದ, ಕಾಯಿದ ಮ್ಯಾಲ ಹಾಲಿಗೆ ಕೆಡಿ ಬರ್ತದ. ಆಗ ಈ ತಾಯಿ ಕಾಯದ ಹಾಲ ಕೆಡಿಬೇಡಿ. ಸಾಹಿತ್ಯ ಇದ್ದಂಥ ಮಾಧುರ್ಯ, ಆ ಜನಪದ ಸಾಹಿತ್ಯ ಇದ್ದಂಥ ಒಂದು ಸವಿ
ಈ ಉಳಿದ ಸಾಹಿತ್ಯದಲ್ಲಿ ಇಲ್ಲ ಸರಿ ಎಲ್ಲರೂ ಅದಕ್ಕಾಗಿ ನಿಜವಾಗಿ ಕನ್ನಡ ಸಾಹಿತ್ಯ ಬರಲಿ ಜನಪದ ಸಾಹಿತ್ಯ ಬಹಳ ವಿಜೃಂಭಣೆಯಿಂದ ವಿಜೃಂಭಿಸಿದೆ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ರಾಜರ ಆಸ್ಥಾನದಲ್ಲಿ ಇದ್ದುಕೊಂಡು ಕವಿಗಳು ಮಹಾಕಾವ್ಯಗಳನ್ನು ಬರೆದರು. ಅವರ ಕಡೆಯಿಂದ ಕಂಠಿ ಹಾರಗಳನ್ನು ಹಾರಿಸಿಕೊಂಡ್ರು, ರತ್ನಗಂಬಳಿನ ಕುಂತ ಅವುಗಳನ್ನು ಬರೆದರು. ಆದ್ರೆ ಅವೆಲ್ಲೇ ಗುರುಮನಿ ಒಳಗೊಂಡು ಯಾವ ರಾಜರು ನೆಲೆಸಿದ್ದಿಲ್ಲ, ಕಲ್ಲು ಕೊಟ್ಟವರು ನೆಲೆಸಿದ್ದರು. ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಪಲ್ಲಕ್ಕಿ ಮ್ಯಾಲ ಮಗ ಬರಲಿ, ಆ ಮಗಿಗೆ ಮಲ್ಲಿಗೆ ಮುಡಿವ ಸೊಸಿ ಬರಲಿ, ಮಲ್ಲಿಗೆ ಮುಡಿವ ಸೊಸಿ ಬರಲಿ. ನಮ್ಮ ಜನಪದರು ಎಷ್ಟು ಶಾಣೆ ಆಗಲಿ. ಅವ್ರ ಮನೆಗೆ ಹೋಗಿ ಕಲ್ಲು ಮ್ಯಾಲ ಸಣ್ಣ ಬಸಪ್ಪನ ಹಾಡ ಹಾಡಿದ್ರ ತಂಗಿನ ಆಗಿ ನಮ್ಮ ಮನೆ ಬರಬಾರ್ದು ಅಂತ ಹೇಳ್ಬಿಟ್ಟ. ಮೂಲಿ ಮನೆ ಸುಬ್ಬಕ್ಕ ಹೋಳಿಗೆ ಮಾಡೋಣ ಹಬ್ಬಕ್ಕೆ, ಮೂಲಿ ಮನೆ ಸುಬ್ಬಕ್ಕ ಹೋಳಿಗೆ ಮಾಡೋಣ ಹಬ್ಬಕ್ಕೆ ಜಂಗಮನ ಕಷಾಯ ಉಳ್ಳಾಕ, ಜಂಗಮನ ಕಷಾಯ ಉಳ್ಳಾಕ ಕೊಬ್ಬರಿ ಬೆಲ್ಲ ಕೊಟ್ಟಾಳ ತಿನ್ನಕ್ಕ, ಹೋಳಿಗೆ ಬೆಲ್ಲ. ಆಮೇಲೆ ಜೀಶಂಪನ ರಾಮೇಶ್ವರ ಮಾತು ಬಂದ. ಹೀಗೆ ಅವರು ಹೇಳುವುದರಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಂಥ 10 ತಾಲೂಕುಗಳನ್ನು ಗಮನಿಸಿ 500 ಜನರಿಗೆ ಮಾಸಾಸನ ಮಾಡಿದ್ದೆ. 500 ಜನರಿಗೆ 10 ಮಂದಿಗೆ ಪ್ರಶಸ್ತಿ ಕೊಡ್ತಿದ್ದೆ, 4 ಮಂದಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀನಿ. ಆ ಪ್ರಶಸ್ತಿ ಕೊಡಿಸುವಾಗ ನಮ್ಮ ಪಾಟೀಲದಾರ ಸಿದ್ದರಾಮ ಪೊಲೀಸ್ ಪಾಟೀಲ್ ಧರ್ಮಸಿಂಗ್ ಸಾಹೇಬರು 7ರ ರಾಮೇಶ್ವರದರು. ನಾ ಸಹಜ ಮೀಟಿಂಗ್ ಹೋಗಿದ್ವಿ, ಅವ್ರ ಮನೆಗೆ ಹೋದ್ವಿ. ಲಿಸ್ಟ್ ನೋಡಿದ್ದ ಅವರ ಹೆಸರಿತ್ತು ಸರ್ ಸಿದ್ದರಾಮಯ್ಯ ಪೊಲೀಸ್ ಪಾಟೀಲ್ ದೇವರಿಗೆ ಅವರು ಅದಕ್ಕೆ ಹಸರು ಗೆರೆ ಹೊಡೆಯತ್ತೆ.